ಹುಮ್ನಾಬಾದ್ ತಾಲೂಕಿನ ಮಾಣಿಕ್ ನಗರ್ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕೈಗಾರಿಕಾ ಪ್ರದೇಶದ ರಾಸಾಯನಿಕ ಕಾರ್ಖಾನೆಗಳ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳುವಂತೆ ಒತ್ತಾಯಿಸಿ ಬೆಂಗಳೂರು ನಗರದಲ್ಲಿ ಅರಣ್ಯ ಪರಿಸರ ಮತ್ತು ಜೀವಶಾಸ್ತ್ರಿ ಸಚಿವ ರಾಮಲಿಂಗ ರೆಡ್ಡಿ ಅವರಿಗೆ ಮಾಜಿ ಸಚಿವ ರಾಜಶೇಖರ್ ಪಾಟೀಲ್, ಮಾಣಿಕ್ ನಗರ್ ಸಂಸ್ಥಾನ ಕಾರ್ಯದರ್ಶಿ ಆನಂದರಾಜ್ ಪ್ರಭು ಮನವಿ ಸಲ್ಲಿಸಿದರು. ಮಾಜಿ ಸಚಿವ ರಾಜಶೇಖರ್ ಪಾಟೀಲ್ ಮಾತನಾಡಿ, ಮಾಲಿನ್ಯ ನಿಯಂತ್ರಣ ಮಂಡಳಿ ನಿಯಮಗಳ ಉಲ್ಲಂಘಿಸಿ ಪರಿಸರಕ್ಕೆ ಹಾನಿ ಮಾಡುತ್ತಿರುವ ಕಾರ್ಖಾನೆಗಳ ಪತ್ತೆ ಹಚ್ಚುವ ಮೂಲಕ ರಾಸಾಯನಿಕ ಕಾರ್ಖಾನೆಗಳ ಸುತ್ತಲಿನ ಗ್ರಾಮಗಳ ಜನರಿಗೆ ಶಾಶ್ವತ ಪರಿಹಾರ ಕಲ್ಪಿಸಬೇಕೆಂದು ಆಗ್ರಹಿಸಿದರು. ಮಾಣಿಕ್ ನಗರ್ ಸಂಸ್ಥಾನದ ಕಾರ್ಯದರ್ಶಿ ಆನಂದರಾಜ ಪ್ರಭು ಮಾತನಾಡಿ, ರಾಸಾಯನಿಕ ಕಾರ್ಖಾನೆಗಳ ತ್ಯಾಜ್ಯ ಹಳ್ಳಕ್ಕೆ ಬಿಡುಗಡೆ ಮಾಡುತ್ತಿರುವ ಪರಿಣಾಮ ನಮ್ಮ ಹಳ್ಳಿಗಳ ಜನರು ಅನೇಕ ರೋಗಗಳಿಂದ ಬಳಲುತ್ತಿದ್ದಾರೆ. ಇದು ಹೀಗೆ ಮುಂದುವರೆದರೆ ಊರಿಗೆ ಊರೇ ನಾಶವಾಗಿ ಹೋಗುತ್ತದೆ. ಹೀಗಾಗಿ ಸರ್ಕಾರ ಹೆಚ್ಚಿನ ಮುತುವರ್ಜಿ ವಹಿಸಿ ಈ ಭಾಗದ ಜನರಿಗೆ, ಜಾನುವಾರುಗಳ ಹಾಗೂ ಜಲಚರ ಜೀವಿಗಳಿಗೂ ನ್ಯಾಯ ಒದಗಿಸಬೇಕೆಂದು ಮನವಿ ಮಾಡಿದರು. ಈ ಸಂದರ್ಭದಲ್ಲಿ ವಿಧಾನ ಪರಿಷತ್ ಸದಸ್ಯ ಡಾಕ್ಟರ್ ಚಂದ್ರಶೇಖರ್ ಪಾಟೀಲ್, ವಿಧಾನ ಪರಿಷತ್ ಸದಸ್ಯ ಭೀಮರಾವ್ ಪಾಟೀಲ್, ಚಾರು ದತ್ ಪ್ರಭು ಸೇರಿದಂತೆ ಅನೇಕರು ಹಾಜರಿದ್ದರು. ವಿದ್ಯಾಸಾಗರ್, RJ32 ಕನ್ನಡ ನ್ಯೂಸ್, ಹುಮ್ನಾಬಾದ್. ಭೇಟಿಯಾದೀವಿ ನಾವು ಸಾಹೇಬರಿಗೆ, ರಾಮಲಿಂಗ ಅವರಿಗೆಲ್ಲ ಮನವರಿಕೆ ಮಾಡಿ ಕ್ಲಿಯರ್ ಆಗಿ ಏನೇನು ಪ್ರಾಬ್ಲಮ್ ನಡೆದು ಅದ್ರ ಬಗ್ಗೆ ಎಲ್ಲ ಅವ್ರಿಗೆ ಡೀಟೇಲ್ ಆಗಿ ಹೇಳಿದ್ದಾರೆ. ಅವರು ಇಮಿಡಿಯೇಟ್ ಆಗಿ ಅವರು ನಮ್ಮ ಪತ್ರದ ಮೇಲೆ ಬರ್ದಾರೆ. ನಾವು ಅದ್ರ ಇನ್ವಿಟೇಷನ್ ಕೊಟ್ಟಿದ್ವಿ, ಅದ್ರ ಮೇಲೆ ಬರೆದ್ಬಿಟ್ಟಾರೆ. ಅವ್ರಿಗೆ ಸ್ಟ್ರಿಕ್ಟೆಸ್ಟ್ ಪಾಸಿಬಲ್ ಆ್ಯಕ್ಷನ್ ವಿಲ್ ಬಿ ಟೇಕನ್ 2 weeks ಟೈಮ್ ಅಂತ ಬರ್ದಾರೆ. ಅವರು ನಮ್ಮ ಕಡೆಯಿಂದ ನಾವು ಇನಿಷಿಯೇಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ, ಅಶ್ಯೂರ್ ಮಾಡಿದ್ದಾರೆ. ಅದಕ್ಕೆ ಈಗ ಈಶ್ವರ್ ಖಂಡ್ರೆ ಸಾಹೇಬ್ರಿಗೆ ಮುಂಜಾನೆ ಭೇಟಿಯಾಗಿತ್ತು, ಭೀಮರಾವ್ ಪಾಟೀಲ್ ಸಾಹೇಬ್ ಭೇಟಿ ಮಾಡಿಸಿದ್ರು. ಆಮೇಲೆ ಈಗ ಮತ್ತೊಂದು ಸಲ, ಯಾಕಂದ್ರೆ ನಮ್ಮ ಮಾಣಿಕ್ ನಗರಗಳು ಹುಮ್ನಾಬಾದ್ ಎಲ್ಲ ಕಡೆಯಿಂದ ಎಲ್ಲ ಒಂದು ಪ್ರೆಸ್ ಮಾಡೋ ಸಲುವಾಗಿ ಈ ಇಶ್ಯೂ ಇಷ್ಟು ಇಂಪಾರ್ಟೆಂಟ್ ಅದ ಮತ್ತು ಇಷ್ಟು ಪ್ರೆಸ್ಸಿಂಗ್ ಇಶ್ಯೂ ಅದ. ಅವರು ಬಾರ್ ಅದೇ ಮಾಡ್ಲಿಕ್ಕತ್ತಾರೆ. ಅದಕ್ಕೆ ಇಂಡಸ್ಟ್ರಿದವ್ರಿಗೆ ಏನಾದರೂ ಮಾಡಿ ಅವ್ರದ್ದು ಪರ್ಮನೆಂಟ್ ಇಲಾಜ್ ಮಾಡಬೇಕು ಅಂತ ಮತ್ತೊಂದು ಸಲ ಭೇಟಿಯಾಗಿ ನಮ್ಮ ಅಭಿಷೇಕ್ ಪಾಟೀಲ್ ಸಾಹೇಬರು ಒಂದು ಸರಿ ಬಂದು ಎಲ್ಲರೂ ಕಲಿತು, ತುಂಬ ಸಾಹೇಬರು ಎಲ್ಲರೂ ಕಲಿತು ಮತ್ತೊಂದು ಸಲ ಹೇಳಿದ್ದೀವಿ. ಆಯಿತು, ನಾನು ಸ್ಟ್ರಿಕ್ಟೆಡ್ ಪಾಸಿಬಲ್ ಆ್ಯಕ್ಷನ್ ಇಮಿಡಿಯೇಟ್ಲಿ ನಾವು ನೋಟಿಸ್ ಜಾರಿ ಮಾಡಿದ್ದೀವಿ ಎಲ್ಲ ಕಂಪ್ನಿಗಳಿಗೆ. ಎಷ್ಟು ಹೇಳ್ಯಾರ ಅವರು, ಅವ್ರಿಗೆ ಯಥಾ ಪ್ರಕಾರ ಕಾನೂನು ಪ್ರಕಾರವಾಗಿ ಆ್ಯಕ್ಷನ್ ಮಾಡ್ತೀವಿ ಅಂತ ನಾಳೆ ಡಿ ಸಿ ಅವ್ರು ನೋಟಿಸ್ನ ಇಶ್ಯೂ ಮಾಡ್ತಾರೆ. ಈಗ ನಾವು ಅವ್ರಿಗೆ ಅದನ್ನು ಹೇಳಿ ಊಟಿಗೆ ಹೋಗ್ತಾರೆ, ಸ್ಟೇಟ್ ಹಚ್ತಾರೆ, ಮತ್ತು ಏನಾದ್ರು ಹಿಂಗೆ ಹಂಗೆ ಮಾಡ್ತಾರೆ. ಕುಚ್ ಬಿ ನೇವತ್ತ ಮಾರಾಟಿ ನಾವು ಇಸ್ ಬಾರ್ ಪಕ್ಕ ಆಗ್ತಾರೆ. ಹಿಂಗೆ ಗೊತ್ತಾಯ್ತಾ ಬಾಬು?